ನಡೆದರು, ನಡೆಯಿಂದಲೇ ಬೋಧಿಸಿದ್ರು. ಆದರ್ಶಪ್ರಾಯವಾಗಿದ್ದೇಗೆ ಸಿದ್ದೇಶ್ವರ ಶ್ರೀಗಳು. ಕಿಸಿಯಿಲ್ಲದ ಅಂಗಿ ತೊಟ್ಟ ದೇವತಾ ಮನುಷ್ಯ ಹೇಳಿಕೊಟ್ಟಿದ್ದಂತಹ ಪಾಠ. ಸಿದ್ದೇಶ್ವರ ತತ್ವಗಳನ್ನ ಪಾಲಿಸಿಯೇ ಪ್ರಸನ್ನರಾಗಬಹುದಾ? ಸಂಸಾರದ ಬಂಧನ, ಮನುಷ್ಯನ ಅವಶ್ಯಕತೆಗಳ ಬಗ್ಗೆ ಶ್ರೀಗಳು ಹೇಳಿದ್ದೇನು? ಹಣ, ಪ್ರೇಮ, ಗುರುವಿನ ಮಹತ್ವದ ಬಗ್ಗೆ ಆಧುನಿಕ ವಿವೇಕಾನಂದ ಬೋಧನೆ ಹೇಗಿತ್ತು? ಇದೇ ಹೊತ್ತಿನ ಫೋಕಸ್ 18 ಶತಮಾನದ ತತ್ವಜ್ಞಾನಿ. ಜ್ಞಾನವನ್ನ ಪಡೆದುಕೊಂಡ್ರು, ಜ್ಞಾನವನ್ನ ಬೋಧಿಸಿದ್ರು, ಜನರನ್ನ ಸಂತರನ್ನಾಗಿಸಲು ಪ್ರಯತ್ನಿಸಿದ್ರು. ಜೀವನ ಅಗತ್ಯಗಳೇನು, ಮನುಷ್ಯನಿಗೆ ಸಾರ್ಥಕತೆ ಸಿಗೋದು ಯಾವಾಗ ಅನ್ನೋದನ್ನ ತಿಳಿಸಿಕೊಟ್ರು. ಹೇಗೆ ಬದುಕಬೇಕು, ಹೇಗೆ ಬದುಕಬಾರದು ಅನ್ನೋದನ್ನ ತೋರಿಸಿದ್ರು, ಹೇಳಿಕೊಟ್ರು. ಎಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿಜ ಯೋಗಿಯ ಕಾಯಕ ಏನು ಅನ್ನೋದನ್ನ ಜನರಿಗೆ ತೋರಿಸಿದ್ರು. ಆರಂಭ ಆಯಿತು, ಅದು ಮುಗಿಸ್ತದೆ ವಿನಃ ನಮ್ಮನ್ನ ಶ್ರೀಮಂತ ಮಾಡೋದಲ್ಲ, ಮುಗಿಸ್ತದೆ. ಇನ್ನೂವರೆಗೆ ಯಾರೂ ಅನುಭವಿಸಿಲ್ಲ. ಕೂಡ್ಸ್ಯಾರ, ಹೋಗ್ಯಾರ. ಕೂಡಿಸ್ದವ್ರೆಲ್ಲರೂ ಹೋಗ್ಯಾರ, ಕೂಡಿಟ್ಟಿದ್ದು ಉಳಿದದ ಅಷ್ಟೇ. ಸಿದ್ದೇಶ್ವರ ಶ್ರೀಗಳು ಕಿಸೆಯೇ ಇಲ್ಲದ ಅಂಗಿಯನ್ನು ತೊಡ್ತಾ ಇದ್ರು. ಯಾಕಂದ್ರೆ ಅವರಿಗೆ ಕಿಸೆಯ ಅಗತ್ಯತೆಯೇ ಇರಲಿಲ್ಲ. ಅವರಿಗೆ ಹಣವೂ ಬೇಕಾಗಿರಲಿಲ್ಲ. ಕಿಸೆಯಲ್ಲಿ ಇಡುವಂತಹ ವಸ್ತುಗಳ ಅಗತ್ಯವೂ ಇರಲಿಲ್ಲ. ಅದಕ್ಕೆ ಅವರು ಸದಾ ಕಿಸೆ ಇಲ್ಲದ ಅಂಗಿಯನ್ನೇ ತೊಡ್ತಾ ಇದ್ರು. ಇದರಿಂದಲೇ ಅವರು ತಮ್ಮ ಭಕ್ತರಿಗೆ, ಜನರಿಗೆ ಒಂದು ಅಮೂಲ್ಯ ಸಂದೇಶವನ್ನು ಅತಿಯಾಗಬಾರದು, ಕೇಳೋದು ಅತಿಯಾಗಬಾರದು, ಮಾಡೋದೇ ದುಡಿಯೋದೇ ಅದು ಅತಿಯಾಗಬಾರದು, ಉಣ್ಣೋದು ಅತಿಯಾಗಬಾರದು. ಅಲ್ಲವೇನು? ಇಲ್ಲದೆ ಇದ್ರ ದೇಶ ನಾಶ ಆಗ್ತದೆ, ಜಗತ್ತು ನಾಶ ಆಗ್ತದೆ. ಹೌದು, ಮನುಷ್ಯನಿಗೆ ಎಲ್ಲವೂ ಇರುತ್ತೆ. ತಿನ್ನೋಕೆ ಊಟ, ಮಲಗೋದಕ್ಕೆ ಮನೆ, ಎಲ್ಲವೂ ಇರುತ್ತೆ. ಆದರೂ ಅವನಿಗೆ ಸಮಾಧಾನ ಅನ್ನೋದೇ ಇರೋದಿಲ್ಲ. ಮತ್ತೆ ಏನೋ ಬೇಕು, ಎಲ್ಲ ಇದೆ, ಆದರೆ ಶ್ರೀಮಂತಿಕೆ ಇಲ್ಲ ಅನ್ನೋ ಬಯಕೆ. ಅದರಿಂದ ಅವನು ಇರೋ ನೆಮ್ಮದಿಯನ್ನೂ ಹಾಳು ಮಾಡಿಕೊಳ್ತಾನೆ. ಇಲ್ಲದ ಸಂಪತ್ತಿಗಾಗಿ ಪ್ರಾಣವನ್ನೇ ಕಳೆದುಕೊಳ್ತಾನೆ. ಅದಕ್ಕೆ ಯಾವುದೂ ಸಹ ಅತಿಯಾಗಬಾರದು. ಇದ್ದಿದ್ರಲ್ಲಿ ಜೀವನ ಕಂಡುಕೊಳ್ಬೇಕು ಅಂತ ಶ್ರೀ ಸಿದ್ದೇಶ್ವರ ಶ್ರೀಗಳು ಉಪದೇಶಿಸಿದ್ದಾರೆ. ನಡೆದಾಡುವ ಜ್ಞಾನಯೋಗಿ ಇಂತಹ ಜೀವನೋಪದೇಶಗಳನ್ನ ಸಾಕಷ್ಟು ಕೊಟ್ಟಿದ್ದಾರೆ. ಮನುಷ್ಯನಿಗೆ ಯಾವುದು ಮುಖ್ಯ, ಯಾವುದು ಮುಖ್ಯ ಅಲ್ಲ ಅನ್ನೋ ಬಗ್ಗೆ ಅವರು ಬದುಕಿದ್ದಷ್ಟೇ ಸರಳವಾಗಿ ತಿಳಿ ಹೇಳಿದ್ದಾರೆ. ಇವರು ಎಷ್ಟರ ಮಟ್ಟಿಗೆ ಸರಳವಾಗಿದ್ರು ಅಂದ್ರೆ, ತಮ್ಮ ಬದುಕಿನುದ್ದಕ್ಕೂ ಯಾವುದೇ ಪ್ರಶಸ್ತಿಗಳನ್ನ ಇವರು ಸ್ವೀಕರಿಸಲಿಲ್ಲ. 2018ರಲ್ಲೇ ಕೇಂದ್ರ ಸರ್ಕಾರ ಸಿದ್ದೇಶ್ವರ ಸ್ವಾಮೀಜಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನ ಘೋಷಿಸಿತ್ತು. ಆದರೆ ಪ್ರಶಸ್ತಿಯನ್ನು ಶ್ರೀಗಳು ವಿನಯದಿಂದಲೇ ತಿರಸ್ಕರಿಸಿದ್ದರು. ನಾನು ಒಬ್ಬ ಸಂತ, ನನಗೇಕೆ ಪ್ರಶಸ್ತಿ? ಕೇಂದ್ರ ಸರ್ಕಾರ ನೀಡಿರುವ ಪ್ರಶಸ್ತಿ ಮೇಲೆ ನನಗೆ ಗೌರವವಿದೆ, ಆದರೆ ನನಗೆ ಪ್ರಶಸ್ತಿ ಬೇಡ ಅಂತ ತಿರಸ್ಕರಿಸಿದ್ರು. ಹೀಗೆ ಡಾಕ್ಟರೇಟ್ ಗೌರವವನ್ನು ಅವರು ಬೇಡ ಎಂದಿದ್ರು. ಯಾವ ಸರ್ಕಾರ, ಯಾವ ವ್ಯಕ್ತಿಗಳಿಂದಲೂ ಇವರು ಪ್ರಶಸ್ತಿ, ಅನುದಾನಗಳನ್ನ ಪಡೆಯಲೇ ಇಲ್ಲ. ನಿವೃತ್ತರಾಗಿ ಬಿಡ್ತಾ ಇದ್ರು. ಪ್ರವಚನ ಕಾರ್ಯಕ್ರಮ ಎಲ್ಲಿ ಏರ್ಪಡಿಸಿದರೂ ಸಹ ಅಲ್ಲಿಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ರು. ಅವರ ಪ್ರವಚನಗಳಿಗಿರುವ ಶಕ್ತಿ ಅಂಥದ್ದು. ಧರ್ಮ ಎಂದ್ರೇನು, ಸಂಪತ್ತಿನ ವ್ಯಾಮೋಹ ಯಾಕೆ, ಮನುಷ್ಯ ಹೇಗೆ ಬದುಕಬೇಕು ಅನ್ನೋ ಸಾಕಷ್ಟು ಸಂದೇಶಗಳನ್ನ ಇವರು ಜನರಿಗೆ ತಿಳಿಸಿದ್ರು. ಒಂದು ನಾಣ್ಣುಡಿ ಹೇಳುತ್ತಾರೆ, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಅರಿಯದವ ಜಗಳ ತಂದ. ಹಿಂಗಾಗಿ ಅದಕ್ಕೆ ನೀವೆಲ್ಲ ಚಂದ ಮಾತನಾಡೋದು. ಇದು ಎರಡನೇದ್ದು. ಮೊದಲನೇದ್ದು ಶರೀರ, ಎರಡನೇದ್ದು ಮಾತು. ಆ ಬಳಿಕ ಮೂರನೇದ್ದು ವ್ಯವಹಾರ ಪ್ರಾಮಾಣಿಕಿರಬೇಕು ಯಾವಾಗಲೂ. ಯಾರು ಕೂಡ ಇವ್ರ ಮುಂದೊಂದು ಸುಳ್ಳು ಹೇಳೋದು, ಅಲ್ಲೊಂಥರ ಸುಳ್ಳು ಹೇಳೋದು, ಹಿಂಗೆ ಮಾಡಿದರೆ ನಮ್ಮ ವ್ಯವಹಾರಗಳೆಲ್ಲ ಕೆಟ್ಟು ಹೋಗ್ತಾವ. ಬದುಕೋದು ಹೇಗೆ, ಉತ್ತಮವಾಗಿ ಬದುಕೋದಕ್ಕೆ ಏನೆಲ್ಲ ಸೂತ್ರಗಳನ್ನು ಅನುಸರಿಸಬೇಕು ಅನ್ನೋದನ್ನ ಸಿದ್ದೇಶ್ವರ ಶ್ರೀಗಳು ಅದ್ಭುತವಾಗಿ ಹೇಳಿಕೊಡ್ತಾ ಇದ್ದಾರೆ. ಏನಂತ ತಿಳ್ಕೋಬೇಕು. ಏನಿದು ಜೀವನ? ಹಾಗಾದ್ರೆ ಜೀವನ ಅಂದ್ರ ಇದೊಂದು ಅನುಭವಗಳ ಪ್ರವಾಹ. ಇದೊಂದು ಅನುಭವಗಳ ಪ್ರವಾಹ. ಅದಕ್ಕೆ ಜೀವನ ಅಂತ ಕರೀತಾರ. ಲೈಫ್ ಇಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್.
ವಿಲಿಯಂ ಜೇಮ್ಸ್ ಅನ್ನುವಂಥ ಪಾಶ್ಚಿಮಾತ್ಯ ಚಿಂತಕ ಅವ ಸ್ಟ್ರೀಮ್ ಆಫ್ ಕಾನ್ಸಿಯಸ್ನೆಸ್ ಅಂತ ಕರೀತಾನೆ. ಜೀವನ ಅಂದ್ರ ಇದು ಅನುಭವಗಳ ಪ್ರವಾಹ. ಇದು ಕಣ್ಣಿದೆ, ಕಣ್ಣಿಗೆ ರೂಪದ ಅನುಭವ, ಕಿವಿಗೆ ಶಬ್ದದ ಅನುಭವ, ನಾಲಿಗೆಗೆ ರುಚಿಯ ಅನುಭವ, ಮೂಗಿಗೆ ಗಂಧದ ಅನುಭವ, ಚರ್ಮಕ್ಕೆ ಸ್ಪರ್ಶದ ಅನುಭವ. ಹೀಗೆ ವಿಭಿನ್ನ ರೀತಿಯ ಅನುಭವಗಳು ಮನುಷ್ಯನಿಗೆ. ನೀವು ಬೆಳಿಗ್ಗೆಯಿಂದ ಸಾಯಂಕಾಲ ಮಲಗುವವರೆಗೂ ನೋಡಿ, ಹಲವು ಅನುಭವಗಳನ್ನು ನಾವು ಕಾಣುತ್ತೇವೆ. ಬೆಳಿಗ್ಗೆ ಎದ್ರಿ ಸುಖವಾಗಿ ನಿದ್ರಿಸಿದ ಅನುಭವ, ಆಮೇಲೆ ಸ್ನಾನ ಮಾಡಿ ನೀವು ಆಫೀಸಿಗೂ ಅಂಗಡಿಗೆ ಹೋಗಕ್ಕೆ ನಿಲ್ರಿ, ಮನ್ಯಾಗ ತಾಯಂದ್ರೆ ಇನ್ನೂ ನಾಷ್ಟನ ರೆಡಿ ಆಗಿಲ್ಲ ಅನ್ಲಿ, ಅವಾಗ ತಾಪದ ಅನುಭವ ಶುರು ಆಗ್ತದೆ. ಆಮೇಲೆ ಆಫೀಸಿಗೂ ಅಂಗಡಿಗೆ ಹೋಗ್ತೀರಿ, ಮತ್ತೆ ಸಾಯಂಕಾಲ ಬರ್ತೀರಿ, ನೋಡಿ ಇವತ್ತು ಪ್ರವಚನದೊಳಗೆ ಕುಂತೀರಿ, ಸುಮ್ಮನೊಂದಿಷ್ಟು ಶಾಂತವಾಗಿ ಕುಳಿತಿರಲ್ಲ, ಇದು ಶಾಂತಿಯ ಅನುಭವ. ಅಕಸ್ಮಾತ್ ಎದ್ದಾಗ ನಿಮ್ಮ ಪಾದರಕ್ಷೆ ಕಾಣಲಿಲ್ಲ ಅಂದ್ರೆ ಮತ್ತೆ ತಾಪದ ಅನುಭವಗಳು. ಅಂದ್ರೆ ಲೈಫ್ ಈಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ವಿಭಿನ್ನ ಅನುಭವಗಳ ಪ್ರವಾಹಕ್ಕನ ಜೀವನ ಅಂತ ಕರೀತಾರೆ. ಜೀವನದಲ್ಲಿ ಅನುಭವಗಳು ಒಂದು ರೀತಿಯಾಗಿರುವುದಿಲ್ಲ. ಎಷ್ಟು ವಿಧದ ಶಬ್ದಗಳು ಕಿವಿಗೆ ಬೀಳ್ತಾವ, ಶಬ್ದಾನುಭವ ಆಗ್ತದೆ. ಎಷ್ಟು ರೀತಿಯ ರೂಪಗಳನ್ನು ನಾವು ನೋಡ್ತೀವಿ, ರೂಪದ ಅನುಭವಗಳಾಗ್ತದೆ. ಇಲ್ಲಿ ಪ್ರಶ್ನೆ ಇರೋದು ಏನಂದ್ರ, ನಮ್ಮ ಕಿವಿಗೇನು ಶಬ್ದಗಳು ಬಿದ್ದಾವಲ್ಲ, ಎಲ್ಲಾ ಚಲೋ ಶಬ್ದನ ಬಿದ್ದಾವಂತೆಲ್ಲ ಐತಿ. ಆದ ಅನುಭವಗಳು ಒಮ್ಮೆ ಹಿತದ ಅನುಭವ ಆಗ್ತೈತಿ, ಒಮ್ಮೆ ಅಹಿತದ ಅನುಭವ ಆಗ್ತೈತಿ. ಒಮ್ಮೆ ಖುಷಿಯ ಅನುಭವ ಆಗ್ತೈತಿ, ಒಮ್ಮೆ ದುಃಖದ ಅನುಭವ ಆಗ್ತೈತಿ. ಈಗ ನಮ್ಮ ಕಿವಿಗೆ ಒಂದು ಶಬ್ದ ಬಿತ್ತು ಅಂದ್ರೆ ಒಂದು ಶಬ್ದದ ಅನುಭವ ಆಗ್ತೈತಿ. ಈ ಕಿವಿಗೆ ಬಿದ್ದ ಶಬ್ದ ನಮಗೆ ಹಿತವಾಗೇ ಇರ್ತೈತೆ ಅಂತ ಎಲ್ಲೈತಿ ಹೇಳಿ. ನಮಗೆ ಯಾರೋ ಒಬ್ಬರು ಚುಚ್ಚು ಮಾತುಗಳಾಡಿರಬಹುದು, ಹೊಗಳೇ ಎಲ್ಲರೂ ಮಾತಾಡ್ತಾರಂತ ಎಲ್ಲೈತಿ. ನಮಗೊಬ್ಬರು ಚುಚ್ಚು ಮಾತಾಡಿರಬಹುದು, ಒಬ್ಬರು ನಿಂದಿಸಿ ಮಾತಾಡಿರಬಹುದು, ಒಬ್ಬರು ಹೀಯಾಳಿಸಿ ಮಾತನಾಡಿರಬಹುದು. ಈಗ ಪ್ರಶ್ನೆ ಇರುವುದು ಏನಂದ್ರ, ನನಗೊಬ್ಬ ಅಪಮಾನ ಮಾಡ್ಯಾನ, ಒಬ್ಬ ಹೀಯಾಳಿಸಿ ಮಾತಾಡ್ಯಾನ, ಒಬ್ಬ ಚುಚ್ಚಿ ಮಾತಾಡ್ಯಾನಲ್ಲ, ಆ ಶಬ್ದಗಳು ನನ್ನ ಕಿವ್ಯಾಗ ಬಿದ್ದಾವಂತ ತಿಳ್ಕೊಂಡು ಇಂಥವ್ರ ಜೊತೆ ನಾ ಇರಬಾರ್ದು ಅಂತ ತಿಳ್ಕೊಂಡು ಆ ಓಣಿ ಬಿಡಬಹುದು, ಆ ಊರು ಬಿಡಬಹುದು, ಆದ್ರೆ ಆ ವ್ಯಕ್ತಿಯಿಂದ ದೂರ ಆಗಬಹುದು. ಪ್ರಶ್ನೆ ಏನು ಅಂದ್ರೆ, ಓಣಿ ಬಿಟ್ಟಿವಿ, ಊರು ಬಿಟ್ಟಿವಿ, ವ್ಯಕ್ತಿಯಿಂದ ಬಹಳ ದೂರ ಬಂದಿವಿ, ಆದ್ರೆ ವ್ಯಕ್ತಿ ಆಡಿದ ಶಬ್ದನ ರಾತ್ರಿ ಮಲ್ಕೊಂಡಾಗ ಹೋದಾಗ ಬಂದು ಕಾಡಕತ್ತೈತಲ್ಲ, ಇದರಿಂದ ಹೆಂಗ ದೂರ ಆಗಬೇಕನ್ನುವ ಪ್ರಶ್ನೆ ಇದು. ವ್ಯಕ್ತಿಯಿಂದ ದೂರ ಆಗಿವಿ, ವಿಷಯಗಳಿಂದ ದೂರ ಆಗಿವಿ, ಆ ಶಬ್ದದ ರಸ ನಮ್ಮ ಮನಸ್ಸಿನೊಳಗೆ ಉಳಿದು ತಾಪ ಕೊಡಕತ್ತೈತಲ್ಲ, ಇದರಿಂದ ಹೇಗ ಮುಕ್ತನಾಗಬೇಕು ಮನುಷ್ಯ? ಯಾವುದೋ ಒಂದು ಹುಡುಗ ಯಾವುದೋ ಒಂದು ಹುಡುಗಿಯನ್ನು ಇಷ್ಟಪಟ್ಟ, ಎಲ್ಲೋ ದಾರಿಯೊಳಗೊಮ್ಮೆ ಹೋಗುವಾಗ ನೋಡ್ದ, ಇಷ್ಟ ಆತು, ಪ್ರೇಮಾಂಕುರವಾತು. ಪ್ರೇಮದ ಅಂಕುರ ಆಗಿ ಅವ ಹುಡುಗಿ ಹೋಗ್ಯಾಳ, ತಿರುಗಿ 2 ಮದುವೆ ಆದ್ವು ಅಕ್ಯು. ಇವ ಇಲ್ಲೇ ಕುಂತಾನ, ಇನ್ನೂ ಮದುವೆನೇ ಆಗಿಲ್ಲ. ಯಾಕೋ ಪಹಿಲ ಪ್ಯಾರ ಮೇರ ಅಂದ್ರ ಹುಡುಗಿ ಹೋಗ್ಯಾಳ, ದೂರ ಹೋಗ್ಯಾಳ, 2 ಮಕ್ಕಳಾಗ್ಯಾವ, ಆದ್ರ ಆ ರೂಪ ಬಂದು ಇನ್ನೂ ಕಾಡಾಕತ್ತೈತೆಲ್ಲ, ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ? ನನಗ 10 ದೇವರಿಗೆ ಹರಕೆ ಹೊತ್ತು ಹಡೆದ ಮಗ, ಎಷ್ಟೋ ದಿವಸಕ್ಕೆ ಮಕ್ಕಳಾಗಿದ್ದು 10 ದಿವಸಕ್ಕೆ 10 ವರ್ಷಕ್ಕೆ 10 ದೇವರಿಗೆ ಹರಕೆ ಹೊತ್ತು ಬಹಳ ದಿವಸಕ್ಕೊಂದು ದೇವರು ಗಂಡು ಮಗ ಕೊಟ್ಟಿದ್ದ. ಏನೋ ಆಕ್ಸಿಡೆಂಟ್ ಆತು, ಇನ್ನೊಂದಾತು, ಹೃದಯಾಘಾತ ಆತು. ನನ್ನ ಕಣ್ಣೆದುರಿಗೆ ನನ್ನ ಹರಿಯದ ಮಗನ ಸಾವು ನೋಡಿ ಮರಿಲಿಕ್ಕಾಗುವಲ್ದಲ್ಲ ಮನುಷ್ಯನಿಗೆ.
ಯಾರೋ ಒಬ್ಬ ಮಗನ ಹುಟ್ಟು ಹಬ್ಬ ಬಂದಾಗ ಅವ ಹಾಕೊಂಡಿದ್ದ ಡ್ರೆಸ್ ನೋಡಿ ನನ್ನ ಮಗ ಇಂಥ ಡ್ರೆಸ್ ಹಾಕೊಂತಿದ್ದ. ಯಾರದೋ ಮಗ್ಗಲ ಮನೆಯ ಮಗನ ಹುಟ್ಟು ಹಬ್ಬವನ್ನು ನೋಡಿ ಇವತ್ತು ನನ್ನ ಮಗನ ಹುಟ್ಟು ಹಬ್ಬದ ನೆನಪಾಗಿ ಮನಸ್ಸಿಗೆ ದುಃಖ ಆಗ್ತೈತೆಲ್ಲ. ಹುಡುಗಿಲ್ಲ, ಆದ್ರೆ ಅದರ ನೆನಪು ಬಂದು ಕಾಡಾಕತ್ತೈತೆಲ್ಲ. ಹೇಗ ಮಾಡೋದು? ಇದಕ್ಕ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂತ ಕರೀತಾರ. ವಿಷಯ ಇಲ್ಲ, ವಸ್ತುಗಳು ಇಲ್ಲ, ಶಬ್ದಗಳು ಇಲ್ಲ, ಅವು ನಮ್ಮ ಸ್ಮೃತಿಯೊಳಗಿದ್ದು ಬಂದು ನಮಗ ತಾಪ ಕೊಡಾಕತ್ತವಲ್ಲ. ಇದರಿಂದ ಹೇಗೆ ಮುಕ್ತನಾಗಬೇಕು? ಯಾರೋ ಅಂದ ವ್ಯಕ್ತಿ ಇಲ್ಲ, ಎಲ್ಲೋ ದೂರ ಹೋಗ್ಯಾನ, ಅವನ ಶಬ್ದ ನನ್ನ ಮನದಲ್ಲಿಡಿದು ಬಹಳ ತಾಪ ಕೊಡಾಕತ್ತೈತಲ್ಲ. ಅವ್ರು ಹಿಂಗಂದ್ರ ನಮಗ, ನಾನು ನೋಡಿದ ರೂಪ ನನ್ನ ಕಣ್ಣೆದುರಿಗೆ ಇಲ್ಲ, ಆದ್ರೆ ಆ ರೂಪ ನನಗೆ ಈಗ ಬಂದ ತಾಪ ಕೊಡಾಕತ್ತೈತೆಲ್ಲ, ದುಃಖ ಕೊಡಾಕತ್ತೈತೆಲ್ಲ. ಇದರಿಂದ ಹೇಗೆ ಮುಕ್ತನಾಗಬೇಕು ಮನುಷ್ಯ? ವ್ಯಕ್ತಿಯ ಸಾವು ನಮಗೆ ಅತ್ಯಂತ ಪ್ರೀತಿಸಿದವರ ಸಾವಾಗಿದೆಯಲ್ಲ, ಅವರಿಲ್ಲ, ಆದ್ರೆ ಅದರ ನೆನಹು ಬಂದು ಸ್ಮೃತಿಯೊಳಗಿದ್ದು ನಮಗ ಕಾಡಿ ತಾಪ ಕೊಡ್ತೈತೆಲ್ಲ. ಇದರಿಂದ ಹೇಗೆ ಮುಕ್ತನಾಗುವುದು ಮನುಷ್ಯ? ಈ ದುಃಖವನ್ನು ಮರೀಲಿಕ್ಕೆ, ಈ ದುಃಖವನ್ನು ಹೋಗಲಾಡಿಸಿ ಹೇಗೆ ಕಡಿಮೆ ಮಾಡಿಕೊಳ್ಳುವುದು? 2 ದಾರಿಗಳು ನಮ್ಮಲ್ಲಿ. ಏನು ಮಾಡಿದ್ರು ಅಂದ್ರೆ ನೀವು ಕೇಳಿ. ಒಬ್ಬ ಸಾಮಾನ್ಯನಿಗೂ ಒಬ್ಬ ದಾರ್ಶನಿಕನಿಗೂ, ಒಬ್ಬ ಸಾಮಾನ್ಯನಿಗೂ ಒಬ್ಬ ವಿಶೇಷ ಜ್ಞಾನಿಗೂ ಏನು ವ್ಯತ್ಯಾಸ ಅಂದ್ರ, ನಾವು ಸಾಮಾನ್ಯರು ನಮಗಾದ ದುಃಖವನ್ನ ಮರಿಬೇಕು ಅಂತ ಪ್ರಯತ್ನ ಪಟ್ಟಿವಿ. ನಾವು ದುಃಖ ಮರಿಲಿಕ್ಕೆ, ತಾಪ ಮರಿಲಿಕ್ಕೆ ಏನು ಮಾಡಿದ್ವಿ ಅಂದ್ರೆ, ಬಾಳ ಅಂದ್ರೆ ನಿದ್ದೆ ಬರಲಿಲ್ಲ ಅಂದ್ರೆ ನಿದ್ದೆಗುಳಿಗೆ ತೊಳಕತ್ತೀವಿ. ನಿದ್ದೆಗುಳಿಗೆ ತೊಗೊಂಡಾಗ ಅಷ್ಟು ಮರ್ತೀವಿ, ಮತ್ತೆ ಎಚ್ಚರ ಆದಾಗ ಬಂದು ಕಾಡ್ತೈತಲ್ಲ ಅದು. ಅವಾಗ ಏನು ಮಾಡೋದು? ಬಹಳ ಮಂದಿ ಹುಡುಗರಿಗೆ, ಯಜಮಾನ್ರಿಗೆ ಕೇಳ್ರಿ, ಯಾಕೆ ಕುಡಿತೀರಿ ಅಂದ್ರೆ, ಬಹಳ ತಾಪ ಐತ್ರಿ ಸಂಸಾರ, ಮರ್ಯಾಕ್ ಕುಡಿತೀವಿ ಅಂತ. ನಿಶಾದಾಗ ಮುಗಿತಷ್ಟ, ನಿಶ ಇಳದ ಮೇಲೆ ಮತ್ತೆ ಕಿಶಾದಾಗ ಬಂದು ಕೂಡ್ತೈತಲ್ಲ ಅದು. ಅವಾಗ ಏನ್ ಮಾಡ್ತಿರೋದಕ್ಕೆ? ಎಷ್ಟೋ ಮಂದಿ ನಿದ್ರಿಗಳಿಗೆ ತಗೊಂಡಿವಿ, ನಿಶಾ ತಗೊಂಡಿವಿ, ಇಲ್ಲ ಬಹಳ ಅದರ ಟ್ರಿಪ್ಪಿಗೆ ಹೋಗಿ ಬಿಡ್ಬೇಕ್ರಿ. ಆ ಕಡೆ ಟ್ರಿಪ್ಪಿಗೆ ಹೋದ್ರ ಈಗ ಹಳ್ಳ್ಯಾಗ ಅನ್ನೋದಿಲ್ಲ, ಜಾಗ ಬದಲಾಯಿಸಿ ಚಲೋ ಆಗ್ತೈತೆ ಅಂತ. ಟ್ರಿಪ್ಪಿಗೆ ಸಂಸಾರದ ಬಹಳ ತಾಪ ಐತಿ, ಟ್ರಿಪ್ಪಿಗೆ ಹೋಗ್ಬೇಕು. ಆಯ್ತು, ಟ್ರಿಪ್ಪಿಗೆ ಹೋದ. ಅವ ಬಂದು ಕೇಳದ ಒಬ್ಬ, ಅಲ್ಲ ನಾವು ಟ್ರಿಪ್ಪಿಗೆ ಹೋಗ್ತೀವ್ರಿ, ಆದ್ರೂ ನಮ್ಮ ಸಂಸಾರದ ತಾಪ ಕಡಿಮೆ ಆಗುವಲ್ದ. ಹೆಂಗ್ ಹೋಗಿರಿ? ನಾವಿಬ್ರು ಗಂಡ ಹೆಂಡತಿ ಕೂಡೇ ಹೋಗಿವ್ರಿ, ಸಿಮ್ಲಾಕ್ ಹೋಗಿವಿ, ದಾರ್ಜಿಲಿಂಗ್. ಹಂಗ ಹೋದ್ರಲ್ರಿ, ನೀವು 15 ದಿವ್ಸ ಹೋಗ್ಬೇಕು, ಅವ್ರ ಮನ್ಯಾಗ ಬಿಟ್ಟ ಮೇಲೆ ಅವ್ರ 15 ದಿವ್ಸಕ್ಕೆ ಕಳಿಸ್ಬೇಕು. ಇಬ್ರು ಕೂಡೋದ್ರ ತಾಪ ಕಟ್ಕೊಂಡ ಹೋದಂಗಾಗುತ್ತ. ಬಿಟ್ಟು ಹೋದಂಗೆ ಹೆಂಗ ಅನ್ನಿಸ್ತದೆ? ಏನು ಜಾಗ ಬದಲಾಯಿಸಿದರೂ ತಾಪ ಮನದಲ್ಲಿರುವ ತಾಪಗಳ ಬದಲಾಗ್ತವನೇ ಹೇಳಿ. ಅವ್ರಂತಾರ, ಒಬ್ಬ ಸಾಮಾನ್ಯ ಮನಸ್ಸಿಗಾದ ನೋವು, ದುಃಖ ಇದನ್ನ ಮರಿಲಿಕ್ಕೆ ಪ್ರಯತ್ನ ಮಾಡ್ತಾನ, ಆದ್ರೆ ಒಬ್ಬ ಜ್ಞಾನಿ ಇದನ್ನ ಬೇರೆ ಸಹಿತ ಕಳ್ಕೋಬೇಕಂತನ. ಇದು ವ್ಯತ್ಯಾಸ ಅಷ್ಟೇ. ನಾವು ದುಃಖ ಮರಿಬೇಕಂತೀವಿ, ಅವರು ದುಃಖವನ್ನು ಕಳ್ಕೋಬೇಕಂತಾರ. ದುಃಖವನ್ನೇ ಅಳಿಸಿ ಹಾಕಬೇಕಂತಾರ. ದುಃಖ ಇದೆ, ನೋವು ಇದೆ. ದುಃಖ ಇದೆ ಅಂದಮೇಲೆ ಅದಕ್ಕೊಂದು ಕಾರಣವೂ ಇರಬೇಕಲ್ಲ. ಒಂದು ಕಾರಣ ಇದೆ ಅಂದಮೇಲೆ ಅದಕ್ಕೊಂದು ಪರಿಹಾರವೂ ಇರಬೇಕಲ್ಲ. ಅದಕ್ಕೆ ಶರಣರ, ಈ ದೇಶದ ದಾರ್ಶನಿಕರ ಸಂಶೋಧನೆ ಎಷ್ಟು ಅದ್ಭುತ. ಅವರು ಮಾಡಿದ ಉಪಕಾರ ಎಂಥದ್ದು ನಮಗಾಗಿ ಅಂದ್ರ, ಮನುಷ್ಯನೇ ನಿನಗಾದ ದುಃಖ ಇದೆಯಲ್ಲಪ್ಪ, ವಿಷಯಗಳಿಂದ ನೀ ದೂರ ಆಗಬಹುದು, ಆದ್ರ ವಿಷಯಗಳ ರಸ ನಿನ್ನೊಳಗು ಕುಂತು ತಾಪ ಕೊಡಕತ್ತೈತೆಲ್ಲ, ಇದನ್ನ ಹೆಂಗ ಕಳ್ಕೊಳ್ಳು ಅನ್ನುವ ಸಂಶೋಧನೆ ಮಾಡಿದ್ರು ಅವರು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ, ರಸವರ್ಜಂ ರಸೋಪ್ಯಶ್ಯ ಪರಂ ದೃಷ್ಟ್ವಾ ನಿವರ್ತತೆ. ಏನು ಸುಂದರ ಉಪಮೆಗಳನ್ನು ಕೊಟ್ಟರು, ಸಾರ್ಥಕ ಸೂತ್ರಗಳನ್ನು ಕೊಟ್ಟರು. ಮನುಷ್ಯನೇ ವಿಷಯಗಳಿಂದ ದೂರ ಆಗಬಹುದು, ಅನ್ನವರಿಂದ ದೂರ ಆಗಬಹುದು, ರೂಪದಿಂದ ದೂರ ಆಗಬಹುದು, ಶಬ್ದಗಳಿಂದ ದೂರ ಆಗಬಹುದು, ಆದ್ರೆ ಸ್ಮೃತಿಯಿಂದ ದೂರ ಆಗುವುದೈತೆಲ್ಲ ರಸವರ್ಜಂ. ರಸವರ್ಜ ಮಾಡೋದು ಬಹಳ ಕಷ್ಟ ಐತಿ. ಆ ವಿಷಯಗಳ ರಸ ನಿನ್ನ ಮನಸ್ಸಿನೊಳಗ ಕುಂತು ತಾಪ ಕೊಡಕತ್ತಾವಲ್ಲ, ಇದನ್ನೇ ಹೆಂಗ ಕಳ್ಕೊಳ್ಳೋದು? ಮರಳಿ ಮರಳಿ ನೀ ಮಲ್ಕೊಂಡಾಗೂ ಸಹಿತ ಆ ವ್ಯಕ್ತಿ ಆಡಿದ ಶಬ್ದಗಳಿಗೆ ಮನಸ್ಸು ಹೋಗಾಕತ್ತೈತಿ. ನೀನು ಮಲ್ಕೊಂಡಾಗ ಮರಳಿ ಮರಳಿ ಆ ರೂಪಕ್ಕೆ ಹೋಗಾಕತ್ತೈತಿ.
ನೀನು ಮಲ್ಕೊಂಡಾಗ ಎಲ್ಲೋ ಕುಂತಿ ಮರಳಿ ಮರಳಿ ನಿನ್ನ ಮಗನ ಹೆತ್ತವರ ತಂದೆ ಮಕ್ಕಳ ಸಾವಿನ ನೆನಹು ಬರಾಕತ್ತೈತೆ ಅಲ್ಲ. ಇದು ಯಾವಾಗ ಮನಸ್ಸಿನಿಂದ ಮುಕ್ತ ಆಗ್ತೈತಿ ಅಂದ್ರ ಅವರು ಪರಮ ದೃಷ್ಟ್ವಾ ನಿವರ್ತತೆ. ಒಂದು ಶ್ರೇಷ್ಠವಾದದ್ದು ನೋಡು. ಯಾವುದು ಶ್ರೇಷ್ಠವಾದದ್ದು? ಈಗ ನೀವು ನೋಡಿ, ಹಳ್ಳಿಯೊಳಗಿದು ಅನುಭವಕ್ಕೆ ಬರ್ತೈತಿ ನಿಮಗೆ. ಒಬ್ಬ ಮನುಷ್ಯ ಒಂದು ಆಕಡೆ ಓಣಿಯೊಳಗಿಂದ ಒಂದು ಆಕಳ ತಗೊಂಡಿರ್ತಾನ. ಅವ್ರ ಆಕಳ ತಗೊಂಡು ಈ ಓಣ್ಯಾಗ ಖರೀದಿ ಮಾಡಿರ್ತಾನ. ತಗೊಂಡು ಬಂದು ಕಟ್ತಾನ. ಕಟ್ಟಿ ಬೆಳಿಗ್ಗೆ ಎದ್ದು ಆಕಳಿಗೆ ಬಿಡ್ತಾನ. ಆಕಳಿಗೆ ಬಿಟ್ಟ ಮೇಲೆ ನೀವು ನೋಡ್ರಿ, ಅದು ಮೇಯ್ದು ಸಾಯಂಕಾಲ ಇವ್ರ ಮನೆಗೆ ಬರೋದಿಲ್ಲ. ಯಾರ ಮನೆಗೆ ಹೋಗ್ತೈತದ? ಯಾವ ಮನೆಗೆ ಖರೀದಿ ಮಾಡಿದ್ರಲ್ಲ ಅದ ಮನೆಗೆ ಹೋಗ್ತೈತಿ. ಮತ್ತ ಎಲ್ಲಿಂದ ಖರೀದಿ ಮಾಡಿದ್ರು ಆ ಮನೆಗೆ ಹೋಗ್ತೈತಿ. ಮತ್ತ ಅವ್ರ ಮನೆಯಿಂದ ಹೊಡ್ಕೊಂಬಂದ್ ತನ್ನ ಮನ್ಯಾಗ ಕೊಟ್ಟಿಗೆ ಕಟ್ತಾನೆ. ಮತ್ತ ಬೆಳಿಗ್ಗೆ ಬಿಡ್ತಾನ. ಮತ್ತ ಆಕಳ ಅದ ಮನೆಗೆ ಹೋಗ್ತೈತದ. ಹಿಂಗ ಎಷ್ಟು ದಿವಸ ನಡೀತೈತಿ ಅಂದ್ರೆ ಇದು ಹಂಗ. ಆಮೇಲೆ 8 ದಿವಸಕ್ಕೊಮ್ಮೆ ಹೋಗಕ್ ಶುರು ಮಾಡ್ತೈತಿ. ಆಮೇಲೆ ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ. ಆಮೇಲೆ 2 ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತೈತಿ. ನಿಮಗ ಆಶ್ಚರ್ಯ ಅನಿಸ್ಬಹುದು. ಆಕಳ ಯಾವಾಗ ಅವರು ಯಾರ ಮನೆಯಿಂದ ಖರೀದಿ ಮಾಡಿದ್ರಲ್ಲ ವಾರಕ್ಕೊಮ್ಮೆ ಹೋಗ್ತಿತ್ತು, 15 ದಿವಸಕ್ಕೊಮ್ಮೆ ಹೋಗಕ್ ಶುರು ಮಾಡ್ತು, ತಿಂಗಳಿಗೊಮ್ಮೆ ಹೋಗಕ್ ಶುರು ಮಾಡ್ತು. ಯಾವಾಗ ಹೋಗಾಗ ಬಿಡ್ತೈತಿ ಅಂದ್ರೆ ಸಂಪೂರ್ಣವಾಗಿ ಯಾವಾಗ ಆ ಹಳೆಯ ಮನೆಯ ನೆನಹು ಬಿಡ್ತೈತಿ ಅಂದ್ರ ಯಾವಾಗ ಈ ಕೊಟ್ಟಿಗೆಯೊಳಗ ತನಗೊಂದು ಕರು ಹಾಕ್ತೈತಿ ಅವಾಗ ಮನೆಗೆ ಹೋಗೋದು ಬಿಡ್ತೈತಿ. ಹಾಗೆ ಯಾವಾಗ ಮನುಷ್ಯನ ಅಂತರಂಗದೊಳಗ ಜ್ಞಾನ ಕರುವಿನ ಜನ್ಮ ತಾಳ್ತೈತೆಲ್ಲ ಅವಾಗ ವಿಷಯಗಳ ರಸದಿಂದ ದೂರ ಆಗ್ತೈತಿ ಮನುಷ್ಯ. ಇದು ಜ್ಞಾನ. ಪರಂ ದೃಷ್ಟ್ವಾ ನಿವರ್ತತೆ. ಅದಕ್ಕೆ ಮನುಷ್ಯ ಜ್ಞಾನದಿಂದ ಇದನ್ನು ನೋಡುವುದಷ್ಟೆ. ಜ್ಞಾನ ಅಷ್ಟು ದೊಡ್ಡದು. ಜ್ಞಾನ ಅಂದ್ರೆ ಅಂತರಂಗದ ಬೆಳಕದು. ಜ್ಞಾನ ಅಂದ್ರೆ ಸತ್ಯವನ್ನ ನಮ್ಮ ಕಣ್ಣೆದುರಿಗೆ ತೋರಿಸುವುದು. ಇರುವ ವಸ್ತುವನ್ನ, ಇರುವ ವಿಷಯವನ್ನ ಇದ್ದಕ್ಕಿದ್ದಂಗ ತೋರಿಸುವುದಷ್ಟೆ. ಇರುವುದು ಒಂದು, ತೋರಿಸುವುದು ಇನ್ನೊಂದಲ್ಲ. ಹೇಗಿದೆಯೋ ಹಾಗೆ ತೋರಿಸುವುದಕ್ಕೆ ಜ್ಞಾನ ಅಂತ ಕರೀತಾರೆ. ಅಂಥ ಜ್ಞಾನ ನಮ್ಮ ಅಂತರಂಗದೊಳಗಿತ್ತು ಅಂದ್ರೆ ಜಗತ್ತಿನ ಯಾವ ದುಃಖಗಳು ನಮಗೆ ಬಾಧಿಸುವುದಿಲ್ಲ. ಜ್ಞಾನ ನಮ್ಮೊಳಗಿರಬೇಕಾಗ್ತದೆ. ಜ್ಞಾನ ನಮ್ಮ ಬದುಕನ್ನ ಬೆಳಗಿಸ್ತೈತದು. ನೀವು ಮನೆ ಕಟ್ಟಿಸ್ತೀರಿ. ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿಸ್ರಿ. 25 ಲಕ್ಷ ರೂಪಾಯಿ ಕೊಟ್ಟು ಸಾಮಾನ್ ತಂದು ಸೋಫಾ ಸೆಟ್, ಕುರ್ಚಿ, ಎಲ್ಲಾ ಡೈನಿಂಗ್ ಟೇಬಲ್ ಎಲ್ಲ ತಗೊಂಬರ್ರಿ. ನೀವು ಎಷ್ಟು ತಂದರೂ ಮನೆ ತುಂಬಸಕ್ ಆಗೋದಿಲ್ಲ ನಿಮ್ಗೆ. ಇನ್ನೂ ಸ್ಟಿಲ್ ದೇರ್ ಇಸ್ ಎ ಸ್ಪೇಸ್. ಅಲ್ಲಿ ಇನ್ನೂ ಜಾಗ ಉಳಿತೈತಿ. ನೀವು 50 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಟಿ 25-30 ಲಕ್ಷ ರೂಪಾಯಿ ಸಾಮಾನ್ ತಂದಿಟ್ರು ಮನೆ ತುಂಬುವುದಿಲ್ಲ. ಸುಮ್ಮನೆ ₹1 ಕೊಟ್ಟೊಂದು ಮಣ್ಣಿನ ಪಣತಿ ತಗೊಂಬಂದ ದೀಪ ಹಚ್ಚರಿ, ಬೆಳಕು ಮನೆ ತುಂಬುತ್ತದೆ ಹೊರತು ವಸ್ತುಗಳ ಮನೆ ತುಂಬ. ಬೆಳಕಿನಿಂದ ಜೀವನವನ್ನ ತುಂಬಿಸಬೇಕಷ್ಟೆ. ಭಾರತೀಯರು ಅಂದ್ರೆ ಯಾರು? ಭಾಯಾಂ ರತಾಹ ಜನ ಯತ್ರ ಯಸ್ಮಿನ್ ವರ್ತಂತೆ. ಎಲ್ಲಿ ಬೆಳಕನ್ನ, ಎಲ್ಲಿ ಜ್ಞಾನವನ್ನ ಪ್ರೀತಿಸುವ ಜನ ಅದರಲ್ಲ ಅವರು ಭಾರತೀಯರಷ್ಟೆ. ಭಾರತೀಯರು ಅಂದ್ರೆ ಜ್ಞಾನವನ್ನ ಪ್ರೀತಿಸುವಂತಹ ಜನರಿಗೆ ಭಾರತೀಯರು ಅಂತ ಕರೆದ್ರು. ಭಾರತೀಯ ಅಂದ್ರೆ ಯಾರು ಈ ಭಾರತ ದೇಶಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟ. ಭಾರ ಆಗ್ಲಾರ್ದಂಗಿರ್ಬೇಕಂದ್ರೆ ಜ್ಞಾನ ಇರ್ಬೇಕು ನಮಗಷ್ಟೆ. ಏನು ದೇವರು ಇಷ್ಟು ಸುಂದರವಾದ ಜಗತ್ತನ್ನು ಕೊಟ್ಟಾನ. ಈ ಈಶ್ವರನ ಸೃಷ್ಟಿಯಲ್ಲಿ ನಮಗೊಂದು ಸಂತೋಷವಾದ ಜೀವನ ಕಟ್ಕೊಳ್ಳಿಕ್ಕೆ ಬರುವಷ್ಟು ಜ್ಞಾನ ನಮಗಿರದೇ ಇದ್ರ ನೀ ಹ್ಯಾಗ ಮನುಷ್ಯನನ್ನ ವಿಚಾರಶೀಲ ಪ್ರಾಣಿ, ಮ್ಯಾನ್ ಈಸ್ ಎ ರ್ಯಾಷನಲ್ ಎನಿಮಲ್. ಅವ ರ್ಯಾಷನಲ್ ಅಲ್ಲಿ ಜಸ್ಟ್ ಹ್ಯಾಸ್ ಬಿಕಮ್ ಎನಿಮಲ್ ಅಷ್ಟೆ. ಬರೇ ಪ್ರಾಣಿಯಾಗಿ ಉಳಿದಾನಷ್ಟ. ಈಶ್ವರನ ಸೃಷ್ಟಿಯೊಳಗೆ ಯಾವುದಕ್ಕೆ ಕೊರತೆ ಇದೆ ಹೇಳಿ? ದೇವರು ಇಷ್ಟೊಂದು ಸುಂದರವಾದ ಜಗತ್ತನ್ನ, ಜೀವನವನ್ನು ಕೊಟ್ಟಾನಲ್ಲ, ಇಲ್ಲೊಂದು ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲಾ ನಮಗ್ ಗೊತ್ತಿರದೇ ಇದ್ರ ಈ ಬದುಕಿಗೆ ಏನರ್ಥ ಹೇಳಿ ನೀವು? ದೇವರಿಗೆ ಒಮ್ಮೆ ಅನಿಸ್ತಂತೆ, ಇಷ್ಟೊಂದು ಸುಂದರವಾದ ಸೃಷ್ಟಿಯನ್ನ ನಾನು ಮಾಡೀನಿ, ಮತ್ತೊಮ್ಮೆ ನೋಡಿ ಬರ್ಬೇಕಿದನು ಹೆಂಗೈತಿ,
ಇವ್ರ ಮನುಷ್ಯರಿಗೆ ಹೆಂಗ ಅನಿಸ್ತೈತಿ, ಪಶು ಪಕ್ಷಿ ಪ್ರಾಣಿಗಳಿಗೆ ಹೆಂಗ ಒಂದು ಫೀಡ್ಬ್ಯಾಕ್ ತಗೋಬೇಕು ಅನಿಸ್ತಾವ ಅವನಿಗೆ. ನಾ ಮಾಡಿದ ಸೃಷ್ಟಿ ಇದು, ಫೀಡ್ಬ್ಯಾಕ್ ತಗೋಬೇಕು ಇದ್ರದ್ದು. ಮ್ಯಾಲಿಂದ ಬಂದು ಅವನಿಗೆ ಮೊಟ್ಟ ಮೊದಲಿಗೆ ಒಂದು ದುಂಬಿ ಬೆಟ್ಟೆ ಆತು. ಪಾತ್ರಗಿತ್ತಿ ಅಂತೀರಲ್ಲ ನೀವು, ದುಂಬಿ ಬೆಟ್ಟೆ ಆಯ್ತು ದೇವನಿಗೆ. ದೇವರ ಕೇಳದ ದುಂಬಿಗೆ, ಅಲ್ಲಪ್ಪ ಇಷ್ಟೊಂದು ಸೃಷ್ಟಿ ನಿರ್ಮಾಣ ಮಾಡಿನೆಲ್ಲ ನಿನಗೆ ಹೆಂಗ ಅನಿಸ್ತೈತಿ? ದುಂಬಿ ಹೇಳುತ್ತ, ಭಗವಂತನೇ ನಿನ್ನ ಈ ಸೃಷ್ಟಿಯ ಬಗ್ಗೆ ಹೇಳುವುದೇನು? ಎಷ್ಟು ರೀತಿಯ ಹೂವುಗಳನ್ನು ಇಲ್ಲಿ ಮಾಡಿ, ನನ್ನ ಕೆಲಸ ಏನೂ ಇಲ್ಲ, ಹೂವಿಂದ ಹೂವಿಗೆ ಹಾರ್ತೀನಿ, ಮಕರಂದ ಹೀರಿ ಸಂತೋಷವೇ ಸಂತೋಷ ಅಷ್ಟ. ನಿನ್ನ ಸೃಷ್ಟಿ ಅಂದ್ರೆ ಸುಂದರ ನೋಡಪ್ಪ, ನಿನ್ನ ಸೃಷ್ಟಿ ಅಂದ್ರೆ ಸೌಂದರ್ಯ, ನಿನ್ನ ಸೃಷ್ಟಿ ಅಂದ್ರೆ ಮಕರಂದ ಅಷ್ಟೆ. ಸಂತೋಷ ಆತ ದೇವನಿಗೆ. ಏನು ಜ್ಞಾನ ಇಲ್ಲದ ಪಾತ್ರಗಿತ್ತಿ ಎಷ್ಟು ಚಲೋ ಹೇಳ್ತಲ್ಲಪ್ಪ ಇದು. ಒಂದು ಪಕ್ಷಿ ಭೇಟಿ ಆತು. ಆ ಪಕ್ಷಿಗೆ ಕೇಳಿದ ದೇವರು, ಅಲ್ಲ ನನ್ನ ಸೃಷ್ಟಿಯ ಬಗ್ಗೆ ನಿಂದೇನ್ ಅನಿಸ್ತೈತಿ, ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ಕೊಡು ನನಗೆ, ಹೇಳ ನನ್ನ ಸೃಷ್ಟಿಯ ಬಗ್ಗೆ ಹೆಂಗ ಅನಿಸ್ತೈತಿ. ಆ ಹಕ್ಕಿ ಅಂತೂ, ಭಗವಂತನೇ ನಿನ್ನ ಸೃಷ್ಟಿಯ ಬಗ್ಗೆ ನಾನು ಹೇಳಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ, ನಾನು ಸುಮ್ಮನೆ ಒಂದು ಹಕ್ಕಿ ಅಷ್ಟೇನ. ಎಷ್ಟು ಸರೋವರಗಳನ್ನ ಮಾಡಿ, ಎಷ್ಟು ಗಿಡಗಳನ್ನ ಮಾಡಿ, ಎಷ್ಟು ರೀತಿಯ ಹಣ್ಣಿಟ್ಟಿಯಪ್ಪ, ಸುಮ್ಮನೆ ಹಿಂಗ ಹಾರ್ತೀನಿ, ಎಲ್ಲಿ ಬೇಕಲ್ಲಿ ನೀರು ಕುಡಿತೀನಿ, ಯಾ ಹಣ್ಣು ಬೇಕಾ ಹಣ್ಣು ತಿಂತೀನಿ. ನಿನ್ನ ಸೃಷ್ಟಿಯ ಬಗ್ಗೆ ಹೇಳಂದ್ರೆ ಹೇಳೋದಿಲ್ಲ, ಆದ್ರೆ ಹಕ್ಕಿ ಹೃದಯದಿಂದ ಹಾಡಾಗಿ ಹಾಡ್ತೀನಿ ನೋಡು, ಹಾಡೇ ನಿನ್ನ ಸೃಷ್ಟಿಗೆ ನಾನು ಹೇಳುವ ಧನ್ಯವಾದ ಅಷ್ಟೆ. ನನ್ನ ಹೃದಯ ಹಾಡಾಗಿ ಬರ್ತೈತಿ ಭಗವಂತನೇ, ನಿನ್ನ ಸೃಷ್ಟಿ ಅಷ್ಟು ಅದ್ಭುತ. ಒಂದು ಕಪ್ಪಿಗೆ ಕೇಳಿದ ದೇವರು, ಹೆಂಗೈತಪ್ಪ ನನ್ನ ಸೃಷ್ಟಿ? ಅದು ಕಪ್ಪು ಹೇಳುತ್ತು, ಏನ್ ಹೇಳಿ ಭಗವಂತನೇ, ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಎತ್ತು ಸಲವಿದವನು ನೀನು. ಏನ್ ನಾನು ಊರಾಗದಿನ, ಕಲ್ಲಾಗ ಹುಟ್ಟಿನಿ, ಅಲ್ಲೇ ತಂದ ಆಹಾರ ಇಟ್ಟಿಯಲ್ಲಪ್ಪ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್, ನನಗೆ ಶಬ್ದಗಳಿಲ್ಲ ನಿನ್ನ ಸೃಷ್ಟಿಯ ಬಗ್ಗೆ ಹೇಳಲಿಕ್ಕೆ. ದೇವ್ರಿಗೆ ಎಷ್ಟು ಸಂತೋಷ ಆತಲ್ಲ, ಬಹಳ ಖುಷಿಯಾಗಿ ಹೊಂಟಿದ್ದ. ಇವ ಭೇಟಿಯಾದ ಪುಣ್ಯಾತ್ಮ. ಅವ ದೇವ್ರಂದ, ನಿನಗೆ ಹೆಂಗ ಅನಿಸ್ತೈತೆಪ್ಪ ನನ್ನ ಸೃಷ್ಟಿ ಬಗ್ಗೆ? ಅಂದಿದ್ದೆ ತಡ ಇಲ್ಲಿ ಏರಿಗೆ ಬಂದವ ಹಂಗಮ್ಮೆ. ಏನಕ್ಕೆ ಚಲೋ ಐತೆ ಅಂತ ಕೇಳಕ್ ಬಂದೆ. ನೀನು ಏನ್ ಚಲೋ ಮಾಡಿ ಇಲ್ಲಿ ನೀನು? ಒಂದರ ಚಲೋ ಮಾಡಿಯ, ಏನ್ ಚಲೋ ಮಾಡಿ ಅಂತ ಕೇಳಕ್ ಬಂದೆ. ಹೇಳಿ ಅಲ್ಲ, ಮಂದಿ ನೀರಿನ ಸಲುವಾಗಿ ಎಷ್ಟು ತೊಂದರೆ ಅನುಭವಿಸಕತ್ತಾರ. ನದಿ ನೀ ಸಣ್ಣ ಮಾಡಿಟ್ಟು ನೀರ್ ರುಚಿ ಇಟ್ಟಿ, ಸಮುದ್ರ ಅಷ್ಟು ದೊಡ್ಡ ಮಾಡಿ ಉಪ್ಪು ನೀರು ಮಾಡಿಟ್ಟಿ. ಏನ್ ಚಲೋ ಮಾಡಿ ನೀನು? ಒಂದರ ಪರ್ವತಗಳು ಒಂದ್ ರೀತಿ, ಒಂದ್ ತ್ರಿಕೋನ ಇರ್ಬೇಕು, ಒಂದ್ ಆಯತ ಇರ್ಬೇಕು, ತಿಳಿದಂಗ ಮಾಡೋದನ್ನ ನಿನ್ನ ಹೆಂಗ ಮಾಡಿ ಅಂತ. ಒಬ್ಬರಿಗೆ ಅವು ಬೇರೆ ದೇಶದವ್ರಿಗೆ ಅವಕ್ಕ ಕೆಂಪಗ ಮಾಡಿ, ಅವು ಕರ್ಗ ವೀಟಿಶ್ ಆಗ್ಬೇಕಂತ ಬರೇ ಮೈಲೆ ಸಮುದ್ರ ದಂಡಿಗೆ ಅವು ಮುಕ್ಕೊಂತ. ಇವು ನಮ್ಮ ಕೆಂಪಗಾಗ್ಬೇಕಂತ ದಿವಸ ಪಾರ್ಲರ್ಗೆ ಹೋಗಿ ಇವು ಬರ್ತಾವ. ಏನು ಒಬ್ಬರಿಗರ ಒಂದು ಚಲೋದ್ ಮಾಡಿಯ ನೀನು? ಅವು ಹಳ್ಳಿ ಮನ್ಯಾಗ ಬಂದ್ರ ಅವ ಗಂಡ ಆಧಾರ್ ಕಾರ್ಡ್ ನೋಡೇ ತಗೋಬೇಕು, ಅವ್ರಿಗೆ ಹಂಗ ನೋಡಿದ್ರೆ ಗೊತ್ತಾಗೋದಿಲ್ಲ. ಅದ್ರಾಗ ಒರಿಜಿನಲ್ ಫೇಸ್ ಗೊತ್ತಾಗೋದು. ಏನು ಚಲೋ ಮಾಡಿ ನೀನು? ಒಂದರ ಚಲೋ ಮಾಡಿಯ? ಒಬ್ಬರಿಗೆ ಹಂಗಿಟ್ಟಿ, ಒಬ್ಬರಿಗೆ ಹಿಂಗಿಟ್ಟಿ. ಒಂದಿಷ್ಟಕ್ಕ ಬೆಳಿಗ್ಗೆ ಎದ್ದು ಹೊಟ್ಟಿಗೆ ಅನ್ನ ಇಲ್ಲ ಅಂತ ತಿಳ್ಕೊಂಡು ಒಂದಿಷ್ಟು ಅಡ್ಡಾಡ್ತಾವ. ಹೊಟ್ಟಿಗೆ ಅನ್ನ ಇಲ್ಲಾರ್ದಕ್ಕ ಒಂದಿಷ್ಟು ಮಂದಿಗೆ ಅಡ್ಡಾಡಕ್ ಹಚ್ಚಿ, ಒಂದಿಷ್ಟು ಉಂಡಿದ್ದು ಕರಗಸ ಸಲುವಾಗಿ ಒಂದಿಷ್ಟು ಅಡ್ಡಾಡಕ್ ಹಚ್ಚಿ. ಅವು ಉಂಡಿದ್ದು ಕರಗವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ, ಒಂದಿಷ್ಟು ಊಟ ಸಿಗವಲ್ದಂತ ಒಂದಿಷ್ಟು ಅಡ್ಡಾಡ್ತಾವ. ಒಂದರ ಚಲೋ ಮಾಡಿ ಏನು? ಅಲ್ಲ, ನಿನಗೆ ತಿಳಿದಿದ್ದಿಲ್ಲ ಅಂದ್ರೆ ನನಗ್ ಕೇಳಬೇಕಾಗಿತ್ತು. ನಾನರ ಹೇಳ್ತಿದ್ದೆ. ಅಲ್ಲ, ಒಂದೊಂದು ವಿಷಯ ನನಗ್ ಗೊತ್ತಾಗೋದಿಲ್ಲ. ಮೈ ಮಿಸಸ್ ಇಸ್ ವೆರಿ ಇಂಟೆಲಿಜೆಂಟ್, ಆಕಿಗರ ಕೇಳಿ ಹೇಳ್ತಿದ್ ನಾನು. ಅವ್ರು ಬಹಳ ಶಾಣ್ಯಾರ ಅದಾರ, ನಮ್ಮ ಮನ್ಯಾಗ ಎಲ್ಲದಕ್ಕೂ ಅವರ ಪರಿಹಾರ. ಅವ್ರಿಗರ ಕೇಳಿ ಹೇಳ್ತಿದ್ದೆ ನಾನು, ಏನ್ ಚಲೋ ಮಾಡಿ ನೀನು? ಅವ ದೇವರಿಗೆ ದಿಕ್ಕು ತಪ್ತವ. ಆ ಪಕ್ಷಿಗೆ ಕೇಳದ, ಅಲ್ಲ ಇವ ಹಿಂಗ್ಯಾಕೆವ? ಅದು ಪಕ್ಷ ಅಂತೂ ಅದ್ರ ಹಣೆ ಬರನ ಇಟ್ಟೈತದ, ಅದ್ರ ಹಣೆ ಬರನ ಇಷ್ಟ. ಮತ್ತ ಮುಂದೆ ಹೆಂಗ ನಾವು ದೇವ್ರ ಪಕ್ಷಿಗೆ ಕೇಳ್ದ. ಅದು ಪಕ್ಷಿ ಹೇಳ್ತು, ಈಗ
ನೀ ಅಕಸ್ಮಾತ್ ಇವ ಒಬ್ಬನ ಹಿಂಗ ಅಂತ ತಿಳ್ಕೊಂಡಿದ್ರೆ ನೀ ತಪ್ಪು ತಿಳ್ಕೊಂಡೆ. ಇವ್ರ ಜಾತಿನ ಹೆಂಗೈತಿ ಪೂರ ಟೋಟಲ್, ಇವ್ರ ಎಕ್ಸಿಸ್ಟೆನ್ಸ್ ಹೆಂಗೈತಿ ಪೂರ. ಮತ್ ಮುಂದೆ ಹೆಂಗ ಮಾಡೋದು ಅಂದ ದೇವ್. ಈಗ ಸುಮ್ಮ ಹೋಗು ನೀನ್, ಇವನು ಕೂಡ ಇನ್ನೊಂದ್ ಸ್ವಲ್ಪ ಇದ್ರೆ ನಿನ್ ತಲೆ ಕೆಡಿಸ್ತಾನ. ದೇವ್ರು ಭೇಟಿ ಆಗೋದಿಲ್ಲ ಅಂತಲ್ಲ, ಅವತ್ತು ಹೋಗಿಂದ ಮನುಷ್ಯರ ಹತ್ರ ಬರಕ್ ಹೆದರ್ತಾನವ ಅಷ್ಟ, ಇವತ್ತಿಗೆ ಬಂದಿಲ್ಲ ಹೊಳ್ಳೆವ ಯಾರ ಹತ್ರ. ಅಂದ್ರೆ ದೇವ್ರಿಷ್ಟು ಚಲೋ ಸೃಷ್ಟಿ ಮಾಡಿ ಕೊಟ್ಟಿದ್ನಲ್ಲ. ಜ್ಞಾನ ಅಂದ್ರೆ ಮತ್ತೇನಲ್ಲ, ಇಷ್ಟು ಸುಂದರವಾದ ಸೃಷ್ಟಿಯಲ್ಲಿ ಪಶು ಪಕ್ಷಿ ಹಕ್ಕಿಗಳು ಬದುಕಾಕತ್ತಾವ, ನನಗೆ ಬದುಕಾಕ ಬರ್ಲಿಲ್ಲ ಅಂದ್ರೆ ನಾನು ಅಜ್ಞಾನಿ ಅಷ್ಟೇ. ಇದನ್ನು ಬಳಸಿಕೊಂಡೊಂದು ಚಲೋ ಸುಂದರವಾದ ಜೀವನ ಕಟ್ಟಿದ್ರೆ ನಾನು ಜ್ಞಾನಿ ಅಷ್ಟೇ ಮನುಷ್ಯ. ಜ್ಞಾನ ಅಂದ್ರ ಸದಸದ್ ವಿವೇಕ ಅಷ್ಟೆ. ಯಾವುದು ಚಲೋ, ಯಾವುದು ಕೆಟ್ಟದ್ದು, ಯಾವುದು ಹಿತ, ಯಾವುದು ಅಹಿತ, ಯಾವುದು ಆತ್ಮ, ಯಾವುದು ಅನಾತ್ಮ, ಸ್ವಲ್ಪ ಬಿಡಿಸಿ ಬಿಡಿಸಿ ನೋಡಿ ಬದುಕು, ಅದೇ ಜ್ಞಾನ. ಬಿಡಿಸಿ ನೋಡುವ ಕಲಾ ಗೊತ್ತಿರ್ಬೇಕಷ್ಟೆ. ಈಗೊಂದು ತಿಪ್ಪಿ ಇರ್ತದೆ, ನೀವು ನೋಡಿ, ತಿಪ್ಪಿ ಇರ್ತದೆ. ತಿಪ್ಪಿಗೆ ಒಂದು ಕೋಳಿ ಹೋಗ್ತದೆ. ಒಂದು 20x20 ಫೀಟ್ ಇರ್ತದೆ ತಿಪ್ಪಿ. 20x20 ಫೀಟ್ ತಿಪ್ಪಿಗೆ ಹೋದ ಕೋಳಿ 20 ಫೀಟ್ ಕೆಬರ್ತೈತಿ. 20 ಫೀಟ್ ಬೈ 20 ಫೀಟ್ ತಿಪ್ಪಿಗೆ ಹೋಗಿದ ಕೋಳಿ ಎಲ್ಲಾ ಕಡೆ ಕೆಬರಿದ್ರು ಸಹಿತ ಕಸ ಮುಟ್ಟಲಿಲ್ಲ. ಅದ್ರಾಗೊಂದು ಸಣ್ಣ ಜೀವ ಕೊಡುವ ಜೋಳದ ಕಾಳು ಮುಟ್ಟತೆ, ಹೊಟ್ಟು ತಿಪ್ಪಿ ಮುಟ್ಟಲಿಲ್ಲ. ಇದು ಜ್ಞಾನ. ಅಷ್ಟು ಗೊತ್ತಾಗ್ತೈತಿ ಕಸ ಯಾವುದು ರಸ ಯಾವುದು ಅಂತ. ಹಾಗ ಮನುಷ್ಯನಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಕೋಳಿಗಳಿಗಿಂತ ಕಷ್ಟ ಇವನ ಜೀವನ. ಇದು ಜ್ಞಾನ ಅಷ್ಟೇ. ಏನು ಒಬ್ರು ಒಂದಿಷ್ಟು ಊರಂದ ಮೇಲೆ, ಓಣಿ ಅಂದ ಮೇಲೆ, ಜೀವನ ಅಂದ ಮೇಲೆ ಅನ್ನವರು ಆಡವ್ರು ಇರೋರಲ್ಲ ಜೀವನದಲ್ಲಿ. ಒಂದಿಷ್ಟು ಇರ್ತದಲ್ಲ, ತಗೊಂಡು ಅದನ್ನ ತಲೆಯಾಗ ಹಾಕೊಂಡ ಜೀವನ ಮಾಡೋದಂದ್ರೆ ಹೆಂಗಾಗ್ತದೆ ಹೇಳಿ. ನಮ್ಮಲ್ಲೊಬ್ರು ದಯಾನಂದ ಸರಸ್ವತಿ ಅಂತ ಒಬ್ಬ ದೊಡ್ಡ ಯತಿಗಳಿದ್ರು. ಅವರ ಒಂದು ನಿಯಮ ಏನು ಅಂದ್ರ, ಅವರ ಆದರ್ಶ ಏನು ಅಂದ್ರೆ, ಅವರು ಆರ್ಯ ಸಮಾಜವನ್ನು ಕಟ್ಟಿದ್ರು. ಅವರು ಎಲ್ಲಿ ಹೋಗ್ತಿದ್ರು ಅಲ್ಲಿ ಮೂರ್ತಿ ಪೂಜೆ ಮಾಡಬೇಡ್ರಿ ಅಂತ ಹೇಳ್ತಿದ್ರು. ಅವರು ಮೂರ್ತಿ ಪೂಜೆ ಮಾಡೋದು ಬೇಡ ಅಂತ ಹೇಳ್ತಿದ್ರು. ಕಾಶಿ ಅಂತ ಪಟ್ಟಣಕ್ಕೆ ಹೋದ್ರು. ಕಾಶಿ ಅಂತ ಊರಿಗೆ ಹೋದ್ರಲ್ಲ, ಅಲ್ಲಿ ಹೋದಾಗ ಬಹಳ ಜನ ಇವ್ರ ಭಾಷಣದ ಪ್ರಭಾವಕ್ಕೊಳಗಾಗಿ ಮೂರ್ತಿ ಪೂಜೆ ಮಾಡಾದ ಬಿಟ್ರು, ದೇವ್ರ ಗುಡಿಗೆ ಹೋಗೋದ್ ಬಿಟ್ರು. ಏನಾಯ್ತು ಅಂದ್ರೆ ಪಾಪ ಅರ್ಚಕ ಇದ್ನಲ್ಲ ಪೂಜಾರಿ, ದಿವಸ ಯಾರೋ ಗುಡಿಗೆ ಹೋಗ್ತಿದ್ರು, 2 ದುಡ್ಡು ಹಾಕ್ತಿದ್ರು, ಅವನ್ ಜೀವನ ನಡೀತಿತ್ತು. ಇವ್ರು ಹೇಳಿದ ಮೇಲೆ ಜನ ಗುಡಿಗೆ ಹೋಗೋದ್ ಬಿಟ್ರಲ್ಲ, ಅವನಿಗೆ ತ್ರಾಸಾತು. ಇವರು ದಯಾನಂದ ಸರಸ್ವತಿ ಅವರು ದಿವಸ ಗಂಗಾ ನದಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ಬೇಕಾದ್ರ ಗುಡಿ ಮುಂದಾಯಿಸೆ ಹೋಗ್ತಿದ್ರು, ಗುಡಿ ಮುಂದಾದ ಬರ್ತಿದ್ರು. ಇವ ಅರ್ಚಕ ಅವ್ರಿಗೆ ಅನಕ್ ಹೋಗಾಗೊಮ್ಮೆ ಬೈತಿದ್ದ, ಸ್ನಾನ ಮುಗಿಸ್ಕೊಂಡು ಬರಾಗೊಮ್ಮೆ ಬೈತಿದ್ದ. ಬೆಳಿಗ್ಗೆದ್ದು ಸ್ನಾನಕ್ಕೆ ಹೋಗಾಗೊಮ್ಮೆ ಬೈಯೋದು, ಮತ್ತೆ ಸ್ನಾನ ಮುಗಿಸ್ಕೊಂಡು ಬರುವಾಗೊಮ್ಮೆ ಬೈಯೋದು, ಪ್ರತಿನಿತ್ಯ ನಡೀತಿದ್ರು. ಆದ್ರೆ ದಯಾನಂದ ಸರಸ್ವತಿಯವರ ಒಂದು ನಿಯಮ ಏನು ಅಂದ್ರ, ಪ್ರತಿನಿತ್ಯ ಯಾರಿಗಾದ್ರೂ ಒಬ್ರು ಅತಿಥಿಗಳಿಗೆ ಕರೆಸಿ ಅವರಿಗೆ ಪ್ರಸಾದ ಮಾಡಿಸಿ ತಾವು ಮಾಡ್ತಿದ್ರು. ಒಂದ್ ದಿವ್ಸ ಯಾರೂ ಸಿಗಲಿಲ್ಲ. ಈ ಅರ್ಚಕನಿಗೆ ಪೂಜಾರಿ ಕರೆದ್ರು, ನೀವು ನನ್ನ ಮನೆಯ ಅತಿಥಿಗಳಾಗ್ಬೇಕಿವತ್ತು. ಅವನಿಗನಿಸ್ತು, ಇವನಿಗೆ ಸ್ನಾನಕ್ಕೆ ಹೋಗಾಗೊಮ್ಮೆ ಬೈತೀನಿ, ಬರಾಗೊಮ್ಮೆ ಬೈತೀನಿ, ಇವ ಅತಿಥಿ ಅಂತ ಒಳಗ್ ಕರೆದು ನನಗೆ ಎಲ್ಲಿ ಕಟ್ಟಿತಾನಿವ. ಅವನಿಗೂ ಸಿಟ್ಟಿತ್ತು, ಯಾಕಂದ್ರೆ ಪಾಪ ಬದುಕ ನಿಂತಿತ್ತಲ್ಲ, ಅವ 10 ಹೊಡಿಲಿ ಕಡೆಗೆ 2 ಹೊಡ್ಕೊಂಡ್ಬರ್ಬೇಕು. ಹೋದ, ಅವನಿಗೊಂದು ಕುರ್ಚಿ ಹಾಕಿ ಹಣ್ಣ ಹಂಪಲ ಹಾಲ ಇಟ್ಟು ಉಣಿಸ್ದ, ಎಲ್ಲ ಕೊಟ್ಟ ಮೇಲೆ ದಯಾನಂದ ಸರಸ್ವತಿ ಅವನಿಗೆ ಕೈ ಮುಗಿದಂತಾನ, ನೀವು ನನ್ನ ಮನೆಯ ಅತಿಥಿಗಳಾಗಿ ನನಗೆ ಕೃತಾರ್ಥರನ್ನಾಗಿ ಮಾಡಿದ್ರಿ. ಪೂಜಾರಿಗೆ ಆಶ್ಚರ್ಯ ಆಗಿ ಅಂತಾನ, ಅಲ್ಲ ಒಂದು ಮಾತು ಕೇಳಲೆ ನೀನು. ಕೇಳ್ರಿ, ಅಲ್ಲ ನಿಮಗ್ ದಿವಸ ಸ್ನಾನಕ್ಕೆ ಹೋಗಾಗೊಮ್ಮೆ ಬೈದೇನಿ ಕೆಟ್ಟ ಕೆಟ್ಟ ಶಬ್ದಗಳಿಂದ, ಸ್ನಾನ ಮುಗಿಸ್ಕೊಂಡು ಮತ್ತೆ ಮರಳಿ ರೂಮಿಗೆ ಬರುವಾಗೊಮ್ಮೆ ಕೆಟ್ಟ ಕೆಟ್ಟ ಶಬ್ದಗಳಿಂದ ಬೈದೇನಿ. ಇಷ್ಟು ಬೈದಿನೆಲ್ಲ, ಇವು ಯಾವ ಶಬ್ದಗಳು ನಿಮ್ ತಿಲಿಗೆ ಹಚ್ಕೊಂಡಿಲ್ಲ ನೀವು. ದಯಾನಂದ ಸರಸ್ವತಿ ಅಂತಾನ, ನೋಡು ಮಾರಾಯ, ದೇವನು ಕೊಟ್ಟ ತಲೆಯೊಳಗ ಒಳ್ಳೆಯ ವಿಚಾರ ಇಡ್ಲಿಕ್ಕ ನನಗೆ ಜಾಗ ಇಲ್ಲ, ನಿನ್ನ ಬೈಗಳಿಕೆಲ್ಲಿ ಜಾಗ ಕೊಡ್ಲಿ ಅಂದ ದಯಾನಂದ ಸರಸ್ವತಿ. ಜೀವನ ಸುಂದರವಾಗಿ ನಡಿಬೇಕಾದ್ರೆ ಒಂದು ಸಣ್ಣ ಸೂತ್ರ ಅಷ್ಟೇ. ಅನ್ನವರು ಆಡವರು ಇರ್ತಾರ,
ನಿಮ್ಮ ಬೈಗಳಕ್ಕೆ ಜಾಗ ಕೊಡೋದಿಲ್ಲ, ದೇವರು ಕೊಟ್ಟ ಒಳ್ಳೆಯ ವಿಚಾರಕ್ಕೆ ಜಾಗ ಕೊಡ್ತೇನೆ ನಾನು ಅಷ್ಟೆ. ಎಷ್ಟು ಜನ ನೀವು ನೋಡಿರಿಲ್ಲ, ಮನ್ಯಾಗ ತಾಯಂದಿರ್ ಅಂತಿರ್ತಾರೆ, ಏನಂತಿರ್ತಾರೆ, ಏನೋ ತವ್ರ ಮನೆಯವರು ಒಂದು ಶಬ್ದ ಅಂದಿರ್ತಾರೆ, ಅಣ್ಣನ ಹೆಣತಿ ಅಂದಿರ್ತಾಳ, ತಮ್ಮನ ಹೆಣತಿ ಅಂದಿರ್ತಾಳ, ಅಣ್ಣ ಅಂದಿರ್ತಾನ, ಅವು ಅಂದಿರ್ತಾನ, ಏನಂತಿರ್ತಾಳ. ಈಗ ಅವ್ರು ಹಿಂಗಂದ್ರು 10 ವರ್ಷ ಆತ ಅವ್ರ ಹೊಸ್ತಲನ್ನ ತುಳಿದಿಲ್ಲ ಅನ್ನೋದಿಲ್ಲ. ನೀವು 10 ವರ್ಷ ಆತ ಅವ್ರ ಹೊಸ್ತಲನ್ನ ತುಳಿದಿಲ್ಲ. ನಾ 10 ವರ್ಷದಿಂದ ತವ್ರ ಮನೆ ಹೊಸ್ತಲ ತುಳಿದಿಲ್ಲ ಅಂತ ಇವ್ರು ಅಂತಿರ್ತಾರ. ಅವ್ರು ಅಂತಿರ್ತಾರ ಬಾಳ ಚಲೋ ಆತ್ ನಮಗ್ 10 ಹೊಸ ಸೀರೆ ಉಳ್ದು ಅಂತ ಅವ್ರು ಅಂತಿರ್ತಾರ. ಏನು ಒಂದು ಸಣ್ಣ ಶಬ್ದ 10 ವರ್ಷಕ್ಕೆ ಅಡೈತಿ. ಬಸವಣ್ಣವರು 1000 ವಚನ ಬರ್ದಾರ. ಬೈದವರನ್ನ ಬಂಧುಗಳೆಂಬ ಅನ್ನೋ ಒಂದು ಮಾತು ನಮ್ಮನ್ನಾಳಿಲ್ಲ. ಕಟ್ಟಿ ಕುಂತವ್ರು ಮಾತಾಳ್ತೆ ಹೊರತು ಶರಣರ ಮಾತಾಡ್ಲಿಲ್ಲಲ್ಲ. ಎಷ್ಟು ಹೇಡಿಯಾದ ಮನುಷ್ಯ. ಸುಮ್ಮನೆ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು ತೂಗುತ್ತಿರುವುದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗೋದು. ಇದು ಕರ್ನಾಟಕದಲ್ಲಿ ಬಹುಶಃ ನಾವೆಲ್ಲರೂ ಕೇಳಿ ತುಂಬ ಮೆಚ್ಕೊಂಡಂಥ ಹಾಡು. ಈ ಹಾಡು ನಾನು ಒಬ್ಬ ಮನುಷ್ಯ ಹಾಡೋದನ್ನು ಕೇಳಿದೆ. ಅವ್ರು ಹಾಡಬೇಕಾದ್ರೆ ಅವರು ಎಲ್ಲರೂ ನಮ್ಮ ಥರನೇ ಇದ್ರು. ಅವರೊಂದು ಕನ್ನಡಕ ಹಾಕೊಂಡಿದ್ರು, ಒಂದು ಒಳ್ಳೆ ರೀತಿಯಾದ ಹಾಡು ಹಾಡಿದ್ರು. ಆ ಹಾಡನ್ನ ಒಂದು ಸಾಲು ಮುಗಿದ ಮೇಲೆ ನನಗೆ ಗೊತ್ತಾಯಿತು ಅವ್ರಿಗೆ 2 ಕಣ್ಗಳಿಲ್ಲದೆ ಅವ್ರು ಆ ಹಾಡು ಹಾಡಿದ್ರು. ಅಂದರೆ ಒಬ್ಬ ಮನುಷ್ಯನಿಗೆ ಕಣ್ಣಿಲ್ಲ ಅಂದ್ರೂ ಆ ಭಾವನೆ ಅನ್ನೋದು ಇದ್ದೇ ಇರುತ್ತೆ. ಸೊ ಆ ಭಾವನೆಯಲ್ಲಿ ಅದ್ಭುತವಾಗಿ ಆ ಹಾಡನ್ನ ಹಾಡಿದ್ರು. ಸೊ ಆ ಹಾಡನ್ನ ಕೇಳಿದ ಮೇಲೆ ಆ ಹಾಡನ್ನ ಅವ್ರು ಹಾಡೋದನ್ನ ನಾನು ನೋಡ್ತಾ ಇದ್ದರೆ ನನಗೇನು ಅನ್ನಿಸ್ತು ಅಂದರೆ, ನೇತ್ರದಾನ ಮಹಾದಾನ. ನಾವು ನಮ್ಮ ಕಣ್ಗಳನ್ನ ಕೊಟ್ಟರೆ ಇನ್ನಿಬ್ಬರಿಗೆ ಕಣ್ಗಳು ಬರುತ್ತೆ. ಸೊ ಹಾಗಾಗಿ ನೇತ್ರದಾನ ಮಾಡಿ, ಅದು ತುಂಬ ಒಳ್ಳೆಯದು. ನಾನು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ತಂದೆಯವರು ನಿಧನರಾದಾಗ ಅವ್ರ 2 ಕಣ್ಗಳು ಇನ್ನೊಬ್ಬ ಜೀವಕ್ಕೆ ಜಗತ್ತನ್ನ ತೋರಿಸ್ಕೊಡ್ತು. ಹಾಗಾಗಿ ನೇತ್ರದಾನ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದ ತೋರದು. ಜಗತ್ತನ್ನ ಆಳ್ತಾ ಇದೆ. ದ ವರ್ಲ್ಡ್ ಈಸ್ ರೂಲ್ಡ್ ಬೈ ನಾಲೆಡ್ಜ್. ನಮ್ಮ ಮಕ್ಕಳಿಗೆ ಅದನ್ನು ಕೊಡ್ತಾ ಇದೀವಾ? ಅಂತಹ ಜ್ಞಾನವನ್ನ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಾ ಅನ್ನೋ ಮನಸ್ಸುಗಳಿಗೆ ಕೊರತೆ ಇದೆ. ನಿಮ್ಮ ಮಕ್ಕಳಿಗೆ ಬೆಳಿಗ್ಗೆದ್ದು ಒಂದ್ಸಾರಿ ಅಜ್ಜ ಅವ್ರು ಹೇಳ್ದಂಗ ಒಂದು ಒಳ್ಳೆ ಮಾತು ಹೇಳಿ, ಒಂದು ಒಳ್ಳೆ ಮಾತು, ಒಂದು ಒಳ್ಳೆ ಸಂಕಲ್ಪ. ಆ ವಾರಕ್ಕೆ ಆ ತಿಂಗಳಿಗೆ ಅರ್ಧ ಗಂಟೆ ಮಕ್ಕಳ ಜೊತೆ ಕಳೆಯತಕ್ಕಂತ ಕೆಲಸ. ಮಕ್ಕಳನ್ನ ಬೆಳೆಸೋದಂದ್ರ ಹಂಗ ಅಲ್ಲ, ಅದು ವ್ಯವಸಾಯ ಮಾಡ್ದಂಗ, ಕೃಷಿ ಮಾಡ್ದಂಗ. ನಾವು ಬರೀ ಬೀಜ ಬಿತ್ತಿ ಬಿಟ್ಬಿಡ್ತೀವನ. ಬೀಜ ಬಿತ್ತುತ್ತೀವಿ, ಎಲ್ಲ ಪೂರ್ತಿ ಹೊಲ ಹದ ಮಾಡಿ ಕಳೆ ಹಂಗ ಬೆಳೆದು ಬಿಡ್ತೈತಿ. ಅದ್ರ ಜೊತೆ ನಾವು ಬಿತ್ತಿರೋದು ಬೀಜ, ಬಟ್ ಒತ್ತಾಯ ಪೂರ್ವಕವಾಗಿ ಕಳೆ ಬಂದ್ಬಿಡ್ತೈತಿ. ಕಳೆ ತೆಗಿತೀವಿ, ಒಳ್ಳೆ ಫಲವತ್ತತೆ ಬರಲಿ ಅಂತ ಗೊಬ್ಬರ ಹಾಕ್ತಿವಿ. ರೋಗ ಬಂದ್ರೆ ಅದಕ್ಕೆ ರೋಗದ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ಅದಾದ್ಮೇಲೆ ಅದಕ್ಕೆ ದನ ಕಳ್ಳಕಾಕರಿಂದ ರಕ್ಷಣೆ ಮಾಡ್ಲಿಕ್ಕೆ ಒಂದು ಬೆದರು ಗೊಂಬೆಯನ್ನು ಇಡ್ತೀವಿ, ಬೇಲಿ ಹಾಕ್ತಿವಿ. ರಾತ್ರಿ ಕಟಾವಿಗೆ ಬಂದಾಗ ಅದನ್ನ ಕಾಯ್ತೀವಿ. ಕಾದಾದ್ಮೇಲೆ ತಗೊಂಡ್ಬಂದು ಕಣ ಮಾಡಿ ಅದನ್ನ ಆಮೇಲೆ ಮಾರ್ಕೆಟಿಗೆ ಕಳಿಸ್ತೀವಿ. ಧಾರಣಿ ಬರುತ್ತಾ ತಗೊಂಡ್ಬಿಟ್ಟು ಕಷ್ಟ ಸುಖ ನೋಡ್ಕೊಳ್ತೀವಿ. ಬರೀ ಜನ್ಮ ಕೊಟ್ರೆ ಸಾಲದು, ಮಕ್ಕಳಿಗೆ ಬರೀ ಜನ್ಮ ಕೊಟ್ರೆ ಸಾಲದು. ಈ ಕಳೆಗಳು ಬಂದ ಹಾಗೆ ಸ್ವಾಭಾವಿಕವಾಗಿ ದುಷ್ಟ ಗುಣಗಳು ಕಳೆ ಬೆಳೆದಂಗೆ ಬೆಳೆದು ಬಿಡ್ತವೆ. ಯಾವ ರೀತಿ ಆಳಚ್ಚಿ ಒತ್ತಾಯ ಪೂರ್ವಕವಾಗಿ ತೆಗಿತೀವೋ ಆ ದುಷ್ಟ ಗುಣಗಳನ್ನೋದನ್ನ ಒತ್ತಾಯ ಪೂರ್ವಕವಾಗಿ ತೆಗಿಬೇಕು. ಮಕ್ಕಳಿಗೆ ಫ್ರೆಂಡ್ಸ್ ತರ ಇರೋಣ ಅನ್ನೋ ಕಲ್ಚರ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ಏನು ವರ್ಸ್ಟ್ ಅದ. ಅದೇನು ಫ್ರೆಂಡ್ ತರ ಟ್ರೀಟ್ ಮಾಡೋದು? ಅಪ್ಪ ಆಗೇ ಇರ್ಬೇಕು, ಅವ್ವಾಗೇ ಇರ್ಬೇಕು, ಅಜ್ಜಾಗೇ ಇರ್ಬೇಕ, ಅಣ್ಣಾಗೇ ಇರ್ಬೇಕ. ಫ್ರೆಂಡ್ ತರ ಯಾಕೆ ಟ್ರೀಟ್ ಮಾಡ್ಬೇಕು? ಈ ಮಗು ಔಷಧಿನ ತಾನ ತೆಗಿತೇನ್ರಿ ಬಾಯಿ ಸಣ್ಣದಿದ್ದಾಗ? ಮೂಗ್ ಹಿಡಿತೀವಿಲ್ಲ ನಾವು, ಮೂಗ್ ಹಿಡಿದ ಔಷಧಿ ಹಾಕಿವಿದಿಲ್ಲ, ಸೂಜಿ ಚುಚ್ಚಕ್ ಹಂಗ ಕೊಡೋದೇನ್ರಿ? ಅದ ರಟ್ಟಿನ ಗಟ್ಟಿಗೆ ಕೈಕಾಲು ಹಿಡಿದು ಸೂಜಿ ಇಂಜೆಕ್ಷನ್ ಮಾಡ್ತೀವದಿಲ್ಲ ಹುಷಾರಿಲ್ಲದಾಗ. ಮಕ್ಕಳನ್ನ ಬೆಳೆಸ್ಬೇಕಾದ್ರೆ ಕೇಳಿದ್ದನ್ನೆಲ್ಲ ಕೊಡುವುದಲ್ಲ, ಏನ್ ಬೇಕು ಅದನ್ನ ಮಾತ್ರ ಕೊಡ್ಬೇಕು.
ಬಹಳ ಹಠ ಮಾಡಕತ್ತಂತ ಮೊಬೈಲ್ ಕೊಡೋದು ಕುಂದಿಸ್ಬಿಡೋದು. ಬಹಳ ಹಠ ಮಾಡಿ ಊಟ ಮಾಡಂಗಿಲ್ಲ, ಮೊಬೈಲ್ ಕೊಡೋದು ಕುಂದಿಸ್ಬಿಡೋದು. ದಟ್ ವಿಲ್ ಡ್ಯಾಮೇಜ್ ವೆರಿ ಬ್ಯಾಡ್ಲಿ. ಅದಕ್ಕೆ ಆಮೇಲೆ ಒಂದು ಕತೆ ಇದೆ ಹೇಳ್ತೇನೆ. एकदा भक्तलिंग हर बोला हर, सिद्धेश्वर महाराज की जय. ओंकारं सृष्टिसारं विधि विधि लिखितं मोक्षदक्षं सुभिक्षम्